ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು ಧಾನ್ಯಗಳು ಮತ್ತು ಖಾದ್ಯ ಪದಾರ್ಥಗಳ ಹೆಸರು ಇಂಗ್ಲೀಷ್ನಲ್ಲಿ ಕಲಿಯೋಣ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಫಸ್ಟ್ ವರ್ಡ್ ಪಿಕಲ್. ಪಿಕಲ್ ಅಂದರೆ ಉಪ್ಪಿನಕಾಯಿ. ಗ್ರೇನ್. ಗ್ರೇನ್ ಅಂದರೆ ಕಾಳು ಅಥವಾ ಧಾನ್ಯ. ಪಿಜನ್ ಪೀ. ಪಿಜನ್ ಪೀ ಅಂದರೆ ತೊಗರಿಬೇಳೆ. ನೆಕ್ಸ್ಟ್ ವರ್ಡ್ ಫ್ಲೋರ್. ಫ್ಲೋರ್ ಅಂದರೆ ಹಿಟ್ಟು. ಕನ್ಫೆಟ್. ಕನ್ಫೆಟ್ ಅಂದರೆ ಮುರಬ್ಬ. ಫೆಸಿಲಿಯಸ್ ಮಂಗೋ ಅಂದರೆ ಉದ್ದು. ಕರಿ. ಕರಿ ಅಂದರೆ ಪಲ್ಯ. ನೆಕ್ಸ್ಟ್ ವರ್ಡ್ ಕ್ಲಸ್ಟರ್ ಬೀನ್. ಕ್ಲಸ್ಟರ್ ಬೀನ್ ಅಂದರೆ ಗೋರಿಕಾಯಿ. ವೀಟ್. ವೀಟ್ ಅಂದರೆ ಗೋಧಿ. ನೆಕ್ಸ್ಟ್ ವರ್ಡ್ ಕ್ಲಾರಿಫೈಡ್ ಬಟರ್ ಅಥವಾ ಘೀ, ತುಪ್ಪ. ಸಾಸ್. ಸಾಸ್ ಅಂದರೆ ಚಟ್ನಿ. ನೆಕ್ಸ್ಟ್ ವರ್ಡ್ ಗ್ರಾಮ್. ಗ್ರಾಮ್ ಅಂದರೆ ಕಡಲೆ. ರೈಸ್. ರೈಸ್ ಅಂದರೆ ಅನ್ನ. ನೆಕ್ಸ್ಟ್ ವರ್ಡ್ ಟೀ. ಟೀ ಅಂದರೆ ಚಹಾ. ನೆಕ್ಸ್ಟ್ ವರ್ಡ್ ಬಿಟನ್ ಪ್ಯಾಡಿ. ಬಿಟನ್ ಪ್ಯಾಡಿ ಅಂದರೆ ಅವಲಕ್ಕಿ. ಶುಗರ್. ಶುಗರ್ ಅಂದರೆ ಸಕ್ಕರೆ. ನೆಕ್ಸ್ಟ್ ವರ್ಡ್ ಬ್ರ್ಯಾನ್. ಬ್ರ್ಯಾನ್ ಅಂದರೆ ಹೊಟ್ಟು. ಮಿಲೆಟ್. ಮಿಲೆಟ್ ಅಂದರೆ ಜೋಳ. ಸ್ನ್ಯಾಕ್ಸ್. ಸ್ನ್ಯಾಕ್ಸ್ ಅಂದರೆ ಸಂಧ್ಯಾ ಅಲ್ಪಾಹಾರ. ಓಟ್. ಓಟ್ ಅಂದರೆ ತೊಕ್ಕೆ ಗೋಧಿ. ನೆಕ್ಸ್ಟ್ ವರ್ಡ್ ಓಟ್ ಮೀಲ್. ಓಟ್ ಮೀಲ್ ಅಂದರೆ ತೊಕ್ಕೆ ಗೋಧಿ ಹಿಟ್ಟು. ಬಾರ್ಲಿ. ಬಾರ್ಲಿ ಅಂದರೆ ಜವೆ ಗೋಧಿ. ನೆಕ್ಸ್ಟ್ ವರ್ಡ್ ಸೀಸಮ್. ಸೀಸಮ್ ಅಂದರೆ ಎಳ್ಳು. ನೆಕ್ಸ್ಟ್ ಆಯಿಲ್. ಆಯಿಲ್ ಅಂದರೆ ಎಣ್ಣೆ. ನೆಕ್ಸ್ಟ್ ವರ್ಡ್ ಗ್ರುವೆಲ್. ಗ್ರುವೆಲ್ ಅಂದರೆ ಅಂಬಲಿ. ನೆಕ್ಸ್ಟ್ ವರ್ಡ್ ಕರ್ಡ್. ಕರ್ಡ್ ಅಂದರೆ ಮೊಸರು. ನೆಕ್ಸ್ಟ್ ವರ್ಡ್ ಪಲ್ಸ್. ಪಲ್ಸ್ ಅಂದರೆ ಬೇಳೆಕಾಳು. ನೆಕ್ಸ್ಟ್ ವರ್ಡ್ ಲಂಚ್. ಲಂಚ್ ಅಂದರೆ ಮಧ್ಯಾಹ್ನದ ಊಟ. ನೆಕ್ಸ್ಟ್ ವರ್ಡ್ ಪ್ಯಾಡಿ. ಪ್ಯಾಡಿ ಅಂದರೆ ಭತ್ತ. ನೆಕ್ಸ್ಟ್ ವರ್ಡ್ ಪರ್ಲ್ ಮೈಲೆಟ್. ಪರ್ಲ್ ಮೈಲೆಟ್ ಅಂದರೆ ಸಜ್ಜೆ. ನೆಕ್ಸ್ಟ್ ವರ್ಡ್ ಮೇಜ್. ಮೇಜ್ ಅಂದರೆ ಮೆಕ್ಕೆಜೋಳ. ನೆಕ್ಸ್ಟ್ ಕ್ರೀಮ್. ಕ್ರೀಮ್ ಅಂದರೆ ಕೆನೆ. ಮೀಟ್. ಮೀಟ್ ಅಂದರೆ ಮಾಂಸ. ನೆಕ್ಸ್ಟ್ ವರ್ಡ್ ಮಸ್ಟಾರ್ಡ್. ಮಸ್ಟಾರ್ಡ್ ಅಂದರೆ ಸಾಸಿವೆ. ನೆಕ್ಸ್ಟ್ ಡಿನ್ನರ್. ಡಿನ್ನರ್ ಅಂದರೆ ರಾತ್ರಿಯ ಊಟ. ನೆಕ್ಸ್ಟ್ ವರ್ಡ್ ಬ್ರೆಡ್. ಬ್ರೆಡ್ ಅಂದರೆ ರೊಟ್ಟಿ. ನೆಕ್ಸ್ಟ್ ವರ್ಡ್ ಸಿರಪ್. ಸಿರಪ್ ಅಂದರೆ ಶರಬತ್ತು. ವಿನೆಗಾರ್. ವಿನೆಗಾರ್ ಅಂದರೆ ಹುಳಿ ರಸ. ನೆಕ್ಸ್ಟ್ ವರ್ಡ್ ಹನಿ. ಹನಿ ಅಂದರೆ ಜೇನುತುಪ್ಪ. ನೆಕ್ಸ್ಟ್ ಸೆಮೋಲಿನಾ. ಸೆಮೋಲಿನಾ ಅಂದರೆ ದಪ್ಪ ರವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನು ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.